ಎಲ್ಲ ಹೇಳ್ಕೊಂಡು ಉಗೆ ಮಾದೇಶ್ವರ ಅಂದ ಸರ್. ಎಲ್ಲಿತ್ತೋ ಬೆವರ್ಸಿದು ಬಂದು ಬಲಗಡೆಯಿಂದ ಬಂದೆತ್ತೆ ಅಂದ್ರೆ ಸೀದಾ ದಪ್ಪನೆ ಬಿದ್ದೇ ಬಿಡ್ತಾ ಕೆಳಗೆ. ನೀವು ಹಿಂಗೆ ಇಟ್ಕೊಂಡೇ ಬಿಡ್ ಮೊಗ ಚಿರ್ತೆ ಕಂಟೋಯ್ತು ರೀ, ನನ್ ಕೈ ಬಿಟ್ಟು ಹೊಂಟೋಯ್ತು ರೀ ಅಂತ ಫೋನ್ ಮಾಡಿ ಬಡ್ಕೊಂತೀನಿ. ಸುಳ್ಳು ಹೇಳ್ಬೇಡ ಕಣೆ ನೀನ್, ನನ್ಗೆ ಇಲ್ಲ ರೀ ಹೊಂಟೋಯ್ತು ರೀ ನನ್ ಮಗ ಅಂತ ಬಡ್ಕೊಂತಾ ಇದ್ದೀನಿ. ಆಘಾತ ಆಯ್ತು ಸರ್. ನನ್ ಮಗ ಏನಾದ ಬಂದಿತ್ತು 10 ಗಂಟೆ 10:30 ಬಂದಿತ್ತು. ಆ ಟೈಮಲ್ಲಿ ಬರೋದ 7 ಗಂಟೆಲಿ ಆಗಿರೋದ್ನ 10 ಗಂಟೆವರೆಗೂ ಬಂದವ್ರೆ. ಕೇಳಿದ್ರೆ ಅಡ್ರೆಸ್ ಕಳ್ಸಿ ಅಮ್ಮ ಅಂತ ನನ್ಗೆ ಯಾವ ಅಕ್ಷರ ಯಾರು ಹೇಳ್ತಾರೆ ನನ್ಗೆ? ಏನು ಏಟ್ ಆಗಿಲ್ಲಮ್ಮ, ನಾನು ನೋಡಿಲ್ಲ ಅಲ್ಲಿ ಪೊಲೀಸರು ನೋಡಿದಾರೆ ಅಮ್ಮ. ಅಲ್ಲಿ ಜಾಗ ಇಲ್ಲ ಅಮ್ಮ, ನೀವ್ ಹೋಗಕ್ ಆಗಲ್ಲ ಅಮ್ಮ, ನಿಜವಾಗ್ಲೂ ನಮ್ ಕೈಲೇ ಹೋಗಕ್ ಆಗಿಲ್ಲ ಅಮ್ಮ, ಏನಾದ್ರೂ ಪರವಾಗಿಲ್ಲ ಬನ್ನಿ ಅಣ್ಣ, ಅಲ್ಲಿ ಹೋಗಕ್ ಆಗಲ್ಲ ಅಮ್ಮ ನಿಜವಾಗ್ಲೂ. ಇಲ್ಲಿದ್ರ ಅಂತ ಹೇಳ್ತಾರೆ ನಡ್ರಿ, ನೀವು ನಡ್ರಿ. ಇಲ್ಲ ಸರ್, ನಾವು. ತಮ್ಮ ಹೆಸರು? ಪವಿತ್ರ ಸರ್. ಮಗ ಪ್ರೀತಿಯ ಮಗ ಹರ್ಷಿತ್ ಮಗ. ನಾನು ನೀವು ಪ್ರತಿ ವರ್ಷನೂ ಹೋಗ್ತಾ ಇದ್ರ ಮಲೆ ಮಹದೇಶ್ವರ ಬೆಟ್ಟಕ್ಕೆ? ಇಲ್ಲ ಸರ್, ಪ್ರತಿ ವರ್ಷ ಹೋಗ್ತಾ ಇರ್ಲಿಲ್ಲ ನಾವು. ಈ ವರ್ಷ ಇದೇ ಫಸ್ಟ್ ಟೈಮ್ ನಾವು ಹೋಗಿರೋದು ದೇವಸ್ಥಾನಕ್ಕೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಆಫೀಸಲ್ಲೆಲ್ಲ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಸರಿ ಹೋಗೋಣ ಅಂದ್ಬಿಟ್ಟು ಶನಿವಾರ ಹೋದೋ ನಾವು ಎಲ್ಲರೂ. ಫಸ್ಟ್ ಟೈಮ್ ಅವರೆಲ್ಲ ಬೇಗ ಹೋಗಿದ್ರಂತೆ, ಹೋಗಿ ಎಲ್ಲ ಬಂದಿದ್ರಂತೆ. ನಾನು ನಮ್ಮಮ್ಮ ನಮ್ಮ ಫ್ರೆಂಡ್ಸ್ ಒಂದಿಬ್ರು ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೈಮ್ ಹೋಗಿರೋ ದೇವಸ್ಥಾನ. ಯಾವಾಗ ಹೊರಡ್ತೀರ ಇಲ್ಲಿಂದ? ಶನಿವಾರ ಹೊರಟೋ ಇಲ್ಲಿಂದ 8 ಗಂಟೆಗೆ ಹೋದೋ ಇಲ್ಲಿಂದ. ಶನಿವಾರ 8 ಗಂಟೆಗೆ ಹೋದೋ. ಅಲ್ಲಿ 9 ಗಂಟೆಗೆಲ್ಲ ಇದ್ರಲ್ಲಿ ಬಸ್ ಸಿಕ್ಬಿಡ್ತು ನಮಗೆ, ಸ್ಯಾಟಲೈಟಲ್ಲಿ ಬಸ್ ಸಿಕ್ತು. 9 ಗಂಟೆಗೆ ಅಲ್ಲಿ ಬಸ್ ಹತ್ತದಿ 1:15ಗೆಲ್ಲ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೊಂಟೋದು. ಹೋಗಿದ ತಕ್ಷಣ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇತ್ತಲ್ಲ, ಬಿಸಿನೀರೆಲ್ಲ ಕೊಡ್ತಿದ್ರು ಅಂದ್ಬಿಟ್ಟು ಬಿಸಿನೀರು ಸ್ನಾನಕ್ಕೆಲ್ಲ ಹೋಗಿ ಸ್ನಾನ ಮುಗಿಸ್ಕೊಂಡು ರೂಮ್ಗೆ ಲಗೇಜ್ ಹಾಕಿ ಹಂಗೆ ಡೈರೆಕ್ಟ್ ದರ್ಶನಕ್ಕೆ ಹೊಂಟೋದು. ಎಲ್ಲೂ ಹೋಗ್ಲಿಲ್ಲ ನಾವು, ಡೈರೆಕ್ಟ್ ದರ್ಶನಕ್ಕೆ ಹೋಗಿ ದಕ್ಷಿಣ 4:45 5 ಗಂಟೆ ಹೊತ್ತಿಗೆಲ್ಲ ದರ್ಶನನೇ ಆಗೋಯ್ತು ನಮ್ದು. ಬೆಳಗಿನ ಜಾವ ಬೇಗನೆ ಆಗೋಯ್ತು. ಎಷ್ಟು ಬೇಗ ಆಯ್ತು ಅಂದ್ರೆ ಅಷ್ಟು ಬೇಗ ಆಗೋಯ್ತು ದರ್ಶನ. ಅಲ್ಲಿಂದ ಈಚೆ ಈಚೆ ಬಂದು ಮಗ ಅಮ್ಮ ಹೊಟ್ಟೆ ಹಸಿತೈತೆ ಅಲ್ಲಮ್ಮ, 5:15 ಆಚೆ ಬಂದು ಹೊಟ್ಟೆ ಹಸಿತೈತೆ ಅಮ್ಮ ಅಂದ್ರು. ಅಲ್ಲೇನು ಇಲ್ಲ ತಿನ್ಸಕ್ ಅವ್ನಿಗೆ. ಆಮೇಲೆ ಕಾಫಿ ಬಿಸ್ಕೆಟ್ ಮಾಡ್ತಾ ಇದ್ರು. ಕಾಫಿ ಬಿಸ್ಕೆಟ್ ತಿನ್ನಿಸ್ತೀನಿ ಅಂತ ಕಾಫಿ ಬಿಸ್ಕೆಟ್ ತಿನ್ಸಿದ್ದೆ ನನ್ನ ಕೂಸ್ಕ ಅಷ್ಟೇ, ಬೇರೆ ಏನೂ ತಿನ್ಸಿಲ್ಲ. ಆಮೇಲೆ ವ್ಯಾನ್ಗೆ ಹೋದು. ಅವ್ರು ಹೇಳಿದ್ರು ಈಗ ಮಹದೇಶ್ವರ ಬೆಟ್ಟದಲ್ಲಿ ದರ್ಶನ ಮಾಡಿದ್ರೆ ಎಷ್ಟು ಜನ ಇದ್ರು ಒಟ್ಟು ನೀವು ದರ್ಶನ ಮಾಡೋತ್ತಿಗೆ? ಟೀಮಲ್ಲಿ 16 ಜನ ಇತ್ತು. 16 ಜನ ಹೋಗಿದ್ದಿತ್ತು ನಾವೆಲ್ಲ ಫ್ರೆಂಡ್ಸ್ ಎಲ್ಲ 16 ಜನ ಹೋಗಿದ್ದಿತ್ತು. ಎಲ್ಲರದ್ದು ಮಕ್ಕಳು ಬಂದಿದ್ರ ಅಥವಾ ನಿಮ್ದಷ್ಟೇ? ಇಲ್ಲ, ನನ್ನ ಮಕ್ಕಳು ಬಂದಿದ್ದು, ನನ್ನ ಫ್ರೆಂಡ್ ಮಗಳು ಬಂದಿದ್ಲು. ನನ್ನ ಫ್ರೆಂಡ್ ಮಗಳೂನು ಕರ್ಕೊಂಡ್ ಬಂದಿದ್ರು. ಪೂರ್ತಿ ಮಕ್ಕಳು ಎಷ್ಟು ಮಕ್ಕಳು ಇದ್ರು ಒಟ್ಟು? ಮಕ್ಕಳು 3 ಜನ ಇದ್ರು. 3 ಜನ. ನನ್ನವೆರಡು ಅವಳದೊಂದು. ಇವಾಗೆಲ್ಲ ರಜಾ ಅಲ್ಲ, ಎಲ್ಲ ಅವ್ರ ಅಮ್ಮನ ಮನೆ ಅಜ್ಜಿ ಮನೆ ಬಿಟ್ಟಿದ್ರು. ನಮ್ದು ಅಜ್ಜಿ ಮನೆ ಇಲ್ಲೇ ಹತ್ರನೇ, ಹುಡುಗರು ಇಲ್ಲೇ ಇರೋದು. ಅಮ್ಮನ ಮನೆನೂ ಇಲ್ಲೇನೆ, ಅತ್ತೆ ಮನೆನೂ ಇಲ್ಲೇ. ಎಲ್ಲಿ ಕಳಿಸ್ಲಿ ಹುಡುಗರು? ನಾನು ರಜಾ ಬೇರೆ ಇತ್ತು, ಬನ್ರಪ್ಪ ಎಲ್ಲೂ ಹೋಗಿಲ್ವಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ನಮ್ಮಮ್ಮ ಫ್ರೆಂಡ್ಸು ಮಕ್ಕಳು ಎಲ್ಲ ಹೋಗಿ. ಮಹದೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗೆ ನಿಮ್ದು ಇದು ಮುಗೀತೆ ದರ್ಶನ? ದೇವಸ್ಥಾನದಲ್ಲಿ ಆಯ್ತು 5 ಗಂಟೆ 5:15ಗೆಲ್ಲ ದರ್ಶನ ಆಗೋಯ್ತು ನಮ್ದು. ಅಲ್ಲಿಂದ ನೀವು ನಾಗಮಲೆ ಹೋಗ್ಬೇಕಾದ್ರೆ ಏನ್ ಅಲ್ಲಿಂದ್ರನೇ ಜೀಪ್ ಇರ್ತೀರಾ ಅಥವಾ ಹೇಗೆ? ಇಲ್ಲ, ನಾಗಮಲೆಗೆ ಹೋಗ್ಬೇಕಾದ್ರೆ ಅಲ್ಲಿ ಜೀಪ್ ಇರುತ್ತೆ, ವ್ಯವಸ್ಥೆ ಜೀಪ್ ಐತೆ. ಜೀಪ್ ಅವ್ರು ಏನಂದ್ರು 400 ರೂಪಾಯಿ ಕೇಳಿದ್ರು ಫಸ್ಟ್. ಅವರು ನನ್ಗೆ ಗೊತ್ತಿಲ್ಲ, ನಾನು ಅಲ್ಲೇ ಇದ್ದೆ. ಇನ್ನೊಬ್ರು ಸೌಭಾಗ್ಯ ಅಂತವ್ರೆ, ಅವರೆಲ್ಲ ಫ್ರೆಂಡ್ಸ್ ಅಲ್ವಾ. 400 ರೂಪಾಯಿ ಎಂತ ಕೊಡ್ಬೇಕು ನಿಮ್ಗೆ ಅಂದ್ರು. ಒಬ್ಬರಿಗೆ 400 ರೂಪಾಯಿ ಅಂದ್ರು. ಎಂತ ಕೊಡ್ಬೇಕು? ಮಕ್ಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ 400 ರೂಪಾಯಿ. ಯಾಕೆ ಅಂದ್ರೆ ಹೋಗಕ್ಕೆ ಬರಕ್ಕೆ 100 ರೂಪಾಯಿ, ಜೀಪಲ್ಲಿ ಕರ್ಕೊಂಡ್ ಬರಕ್ಕೆ 100 ರೂಪಾಯಿ. ಅಲ್ಲಿ ಅರಣ್ಯ ಇಲಾಖೆಯವ್ರು ಇರ್ತಾರಂತೆ, ಅವ್ರಿಗೆ 200 ರೂಪಾಯಿ ಪೇ ಮಾಡಬೇಕು ಅಂದ್ರು. ಅಲ್ಲಿ ಒಳಗಡೆ ಹೋಗಕ್ಕೆ 200 ರೂಪಾಯಿ. ಸರಿ ಆಯ್ತು, ಅದು ಇಷ್ಟು ಜಾಸ್ತಿ ಮಾಡೋರೆ. ಹೋದ್ಸತಿ ಎಲ್ಲ ಅವ್ರು ಹೋಗಿ ಬರ್ತಿದ್ರಂತೆ, ಅವ್ರ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋರಂತೆ. ಫ್ರೆಂಡ್ಸ್ಗಳು ಅವರೆಲ್ಲ ಹೋಗಿ ಬಂದಿರೋರಂತೆ. ಅವಾಗೆಲ್ಲ ಇರ್ಲಿಲ್ಲ, ಏನ್ ಇವಾಗ ಈ ತರ ರೂಲ್ಸ್ ಮಾಡವ್ರೆ ಅಂತ ಕೇಳಿದ್ರು ಅವರು. ಇದೇ ವಿಡಿಯೋ ಎಲ್ಲ ಇದೆ, ಅವ್ರು ಕೇಳಿದ ವಿಡಿಯೋ ಎಲ್ಲ ಇದೆ. ಅವಾಗೆಲ್ಲ ಏನು ಇರ್ಲಿಲ್ಲ, ಇವಾಗ ಏನ್ ಅಷ್ಟು ರೂಲ್ಸ್ ಮಾಡಿದ್ದಾರೆ, ಅಷ್ಟೊಂದು ಯಾರು ಕೊಡ್ತಾರೆ ಅಂದ್ಬಿಟ್ಟು ಕಮ್ಮಿ ಮಾಡ್ಕೊಳ್ಳಿ ನೀವು ಅಂತಾನೂ ಕೇಳಿದ್ರು. ಇಲ್ಲ ಆಗಲ್ಲ ಮೇಡಮ್, ಒಬ್ರಿಗೆ ಅಷ್ಟೇನೆ ಹೋಯ್ತಾ 100 ರೂಪಾಯಿ. ಅವ್ರಿಗೆ ಅರಣ್ಯ ಇಲಾಖೆ ನಮ್ಗೇನು ಸಿಗಲ್ಲ, ಅದರಿಂದ ಅರಣ್ಯ ಇಲಾಖೆಯಿಂದ ನಮ್ಗೆ ಸಿಗಲ್ಲ. ಅವ್ರಿಗೆ 200 ರೂಪಾಯಿ ಕೊಟ್ಟರೆ ಒಳಗಡೆ ಬಿಡ್ತಾರೆ, ಟಿಕೆಟು ತಗೋಬೇಕು ಅಂದ್ರು. ಸರಿ ಆಯ್ತು, ಇಷ್ಟು ದೂರನೇ ಹೋಗಿದ್ದೀವಂತೆ, ಬೇಗ ದರ್ಶನ ಆಯ್ತು. ಅಲ್ಲಿ ಪಾದಯಾತ್ರೆ ಚೆನ್ನಾಗಿರುತ್ತಂತೆ. ನಾವು ನೋಡಿಲ್ಲ, ಫಸ್ಟ್ ಟೈಮ್ ಅಲ್ಲ, ನಮ್ಗೂ ಆಸೆ ಇರುತ್ತೆ, ಫಸ್ಟ್ ಟೈಮ್ ಅಲ್ವಾ. ಅವ್ರು ಏನು ಅಲ್ಲಿ ಜೀಪ್ ಅವರು ಏನು ಹೇಳಲಿಲ್ಲ, ಅಲ್ಲಿ ಚಿರತೆ ಇರುತ್ತೆ, ನೀವು ಹುಷಾರಾಗಿ ಹೋಗ್ಬೇಕು, ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತೀರಾ, ಹುಷಾರಾಗಿ ಹೋಗ್ಬೇಕು ಮಾಡಬೇಕು. ಜೀಪ್ ಅವರು ಏನು ಹೇಳಲಿಲ್ಲ. ಜೀಪ್ ನಮ್ಮ ಥರನೇ ಜೀಪು, ನಮ್ಮದು ಒಂದು ಜೀಪು 4-5 ಜೀಪ್ ಮುಂದೆ ಹಿಂದೆ 4-5 ಜೀಪ್ ಒಂದೇ ಸತಿನೇ ಹೋಗಿತ್ತು ನಾವೆಲ್ಲ.
ಒಂದ್ ಜೀಪಲ್ಲಿ ಎಷ್ಟು ಜನ ಕೂತ್ಕೊಂಡು? 18 ಜನ 19 ಜನ ಕುತ್ಕೊಳ್ಳಿ ಒಂದ್ ಜೀಪ್ ಒಂದ್ ಜೀಪಲ್ಲಿ. ನಿಮ್ಮ 2 ಮಕ್ಕಳು ನಿಮ್ ಜೋಡಿನೇ ಇದ್ರು? 3 ಮಕ್ಳು ನನ್ನ ಹತ್ರನೇ ಇತ್ತು. 3 ಮಕ್ಳು ನನ್ನ ಹತ್ರ, ಫೋಟೋನು ಐತೆ ನನ್ನ ಹತ್ರನೇ. 3 ಮಕ್ಳಿದ್ದು ಗಾಡಿ ಹತ್ತಿದ ತಕ್ಷಣ ಸೆಲ್ಫಿ ತಗೊಂಡೋ ಎಲ್ಲಾರು. ಒಂದೊಂದು ಗಾಡೀಲಿ ಇಷ್ಟು ಜನ ಇದ್ದೀವಿ ಅಂದ್ಬಿಟ್ಟು ಸೆಲ್ಫಿ ಎಲ್ಲ ತಗೊಂಡೋ ಗಾಡೀಲಿ. ನನ್ನ ಮಗನು ಅಮ್ಮ ಹೋಗೋಣಮ್ಮ ಅಂದ್ಬಿಟ್ಟು ಈ ಬತ್ತಿ ಭಗವಂತ ಈ ಬತ್ತಿ ಎಷ್ಟು ಚೆನ್ನಾಗಿ ಇಕ್ಕೊಂಡಿದ್ದ. ಮನೇಲಿ ಇಕ್ಕೊಳ್ಳೋ ಅಂದ್ರೆ ಇಕ್ಕೊಳ್ತಾ ಇರ್ಲಿಲ್ಲ ಬಟ್ಟು, ಅಷ್ಟು ಚೆನ್ನಾಗಿ ಇಕ್ಕೊಂಡ ಬಟ್ಟು ನನ್ನ ಮಗ. ಅಷ್ಟು ಚೆನ್ನಾಗಿ ಬಟ್ಟು ಇಕ್ಕೊಂಡು ದರ್ಶನಕ್ಕೆ ಮಾಡ್ಕೊಂಡು ಒಬ್ರಿಗೆ 400 ರೂಪಾಯಿ. ಅರಣ್ಯ ಇಲಾಖೆಯವ್ರಿಗೆ 200 ರೂಪಾಯಿ. ಅವರು ಕರ್ಕೊಂಡು ಹೋಗಿರ್ತಾರಲ್ಲ ಅವ್ರಿಗೆ 100 ರೂಪಾಯಿ. ಅವರು ಟಿಕೆಟು ಇಸ್ಕೊಂಡು ಬಂದು ಮಕ್ಳನ್ನ ಚೆಕ್ ಮಾಡ್ತಾರೆ, ಕರೆಕ್ಟಾಗಿ ಇಷ್ಟೇ ಜನ ಅವರ ಇನ್ನೂ ಜಾಸ್ತಿ ಅವರ ಅಂತ ಚೆಕ್ ಮಾಡ್ಬಿಟ್ಟು ಅವನಿಗೂ ಇಸ್ಕೊಂಡ್ರು 200 ರೂಪಾಯಿ. ಚಿಕ್ಕಸ್ಗೂ ಇಸ್ಕೊಂಡ್ರು, ಚಿಕ್ಕವನ್ಗೂ ಇಸ್ಕೊಂಡು ಇವ್ರಿಗೂ 200 ರೂಪಾಯಿ ಇಸ್ಕೊಂಡ್ರಲ್ವಾ. ಅವ್ರು ಹೇಳ್ಬೇಕಾಯ್ತಲ್ಲ ನಮ್ಗೆ, ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು, ಇಲ್ಲಿ ಚಿರತೆ ಕಾಟ ಇದೆ, ಹುಷಾರಾಗಿ ಹೋಗಿ ನೀವು. ನಿನ್ನೆ ಅವತ್ತೇ ಮಾರನೇ ದಿವಸನ ನೈಟ್ ಆಡು ಮರಿ 3 ಮಾಡಿತ್ತಂತೆ ಅಲ್ಲಿ. ಅದು ಹೇಳ್ಬೇಕಾಯ್ತಲ್ಲ ನಮ್ಗೆ, ಈ ಥರ ಇದೆ ನಮ್ಮ ಮಕ್ಕಳೇ ಅಲ್ಲ, 1000 ಜನ ಮಕ್ಕಳು ಒಂದೊಂದು ವ್ಯಾನಲ್ಲಿ ಇದ್ದು ಎಲ್ಲ ವ್ಯಾನು ಚೆಕ್ ಮಾಡಿದ್ರು. ಇಷ್ಟು ಮಕ್ಕಳವೇ, ಇಷ್ಟೇ ಟಿಕೆಟ್ ತಗೋಬೇಕು, ಇದೆ ಎಲ್ಲ ರೂಲ್ಸ್ ಮಾಡಿದ್ರು. ಚಿರತೆ ಇದೆ ಅಂತ ಯಾಕೆ ಹೇಳಿಲ್ಲ, ಹೋಗ್ಲಿ ಬೇಡ. ಸರಿ, ಆದ್ಮೇಲೆ ಗೇಟಿಗೆ ಹೋಗ್ತೀರಾ ನೀವು? ಇಂತರ ಸೀದಾ ಮಹದೇಶ್ವರ ಬೆಟ್ಟದಿಂದ ನಾಗಮಲೆ ಗೇಟಿಗೆ ಹೋದ್ರ? ಗೇಟ್ಗೆ ಹೋದು. ಅಲ್ಲಿ ಎಷ್ಟಾಗಿತ್ತು ಟೈಮ್ ಗೇಟಿಗೆ ಹೋದಾಗ? ಇಲ್ಲೇ ಜೀಪಲ್ಲಿ 6 ಗಂಟೆಗೆ ಹತ್ತಿದ್ವಲ್ಲ, 6 ಗಂಟೆಗೆ ಅಂತೆ ಬಿಡೋದು. 6 ಗಂಟೆಗೆ ಜೀಪಲ್ಲಿ ಹತ್ಸೋದಂತೆ ಅಲ್ಲಿ ಬಿಡೋದು. ಇದು ನಿಮ್ಗೆ ಟಿಕೆಟ್ ಎಷ್ಟು ಗಂಟೆ ತೊಗೊಂಡ್ರ? 6:30 ಇಲ್ಲೇ ಐತೆ ಟಿಕೆಟ್ ಐತೆ. 6:30ಗೆ 6:30 ತೊಗೊಂಡ್ರೆ 6:29 ಟಿಕೆಟ್ ಕೊಟ್ಟು ಅಲ್ಲಿಂದ ಹೋದು. ಇನ್ನ ಮುಂದೆ ಹೋದು 6:20 ಟಿಕೆಟ್ ತಗೊಂಡು ಮತ್ತೆ ಜೀಪಲ್ಲಿ ಹೋಗ್ಬೇಕಲ್ಲ. ಮತ್ತೆ 6:20 ಟಿಕೆಟ್ ತಗೊಂಡು ಮತ್ತೆ ಜೀಪಲ್ಲಿ ಹೋಗ್ಬೇಕು. ಜೀಪಲ್ಲಿ ಬಿಡ್ತಾರ ಇನ್ನೊಂದು ಅಷ್ಟು ದೂರ ಜೀಪಲ್ಲಿ ಬಿಡ್ತಾರ ನಮ್ನ. ಜೀಪಲ್ಲಿ ಬಿಟ್ಟು ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಕಾಡು ನಡ್ಕೊಂಡು ಹೋಗ್ಬೇಕು. ಎಷ್ಟು ಜನ ಇದ್ರು ನಡೆಯೋತ್ತಿಗೆ? ಸರ್ ತುಂಬಾ ಜನ ಇದ್ದು, ನಾವೆಷ್ಟು ಅಂತ ಹೇಳೋಣ, ತುಂಬಾ ಜನ ಇದ್ದು. ಎಲ್ಲಾ ಗಂಡಸರುಗಳು ಇದ್ರು, ನಾವು ಇದು ಫ್ರೆಂಡ್ಸ್ಗಳೆಲ್ಲ ಹಿಂಗೆ ಗುಂಪಲ್ಲೇ ಸರ್ ಹೋಗ್ತಾ ಇದ್ದಿತ್ತು. ದೂರ ಹೋಗ್ತಾ 2 ಹೆಜ್ಜೆ 1 ಹೆಜ್ಜೆ ಅಷ್ಟೇ ಗ್ಯಾಪ್. ನಿಮ್ಗೆ ಒಟ್ಟು 2 ಮಕ್ಕಳಿದ್ರು. ಯಾರು ನಿಮ್ಮ ಕೈಯಲ್ಲಿ ಯಾವ ಮಗು ಇತ್ತು? ಚಿಕ್ಕವನು ಏನೇ ಇವಾಗ ಹೋಗಿದ್ನಲ್ಲ ಹರ್ಷಿತೇ ಇದ್ದಿತ್ತು ನನ್ನ ಕೈಯಲ್ಲಿ. ಎಷ್ಟು ವಯಸ್ಸು ಅವನಿಗೆ? ಸರ್ 9 ವರ್ಷ ಸರ್ ಅವನಿಗೆ. ಎಷ್ಟನೇ ಕ್ಲಾಸ್? 4ನೇ ಕ್ಲಾಸ್. ನಡ್ಕೊಂಡು ಹೋಗ್ತಾ ಇದ್ದೆ. ದೊಡ್ಡವನು ಎಲ್ಲಿದ್ದ? ದೊಡ್ಡವನು ನಮ್ಮ ಫ್ರೆಂಡ್ ಮುಂದೆಗಡೆ ಇದ್ದ. ದೊಡ್ಡವನ್ ಮುಂದೆ ಇದ್ದ. ದೊಡ್ಡವನು ಫ್ರೆಂಡ್ಸು. ನನ್ನ ದೊಡ್ಡ ಮಗ, ನನ್ನ ಫ್ರೆಂಡ್, ಅವ್ರ ಮಗು 3 ಜನ. ಅವರು ಮುಂದೆಗಡೆ ಗಂಡಸರು ಹೋಯ್ತಾ ಇದ್ರು. ನಾವು ಅವ್ರ ನನ್ನ ಮಗ ಅವ್ರ ಮುಂದೆ ಇದ್ದು, ನಾವು ಅವ್ರ ಮಧ್ಯದಲ್ಲಿದ್ದೆ. ನಾನು ನನ್ನ ದೊಡ್ಡ ಮಗ, ನನ್ನ ಚಿಕ್ಕ ಮಗ ಮಧ್ಯದಲ್ಲಿದ್ದು. ಹಿಂಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೋ. ನಾನೇ ಹೇಳ್ದೆ, ಮನೆ ಎಲ್ಲರೂ ಉಗೆ ಮಾದೇಶ್ವರ ಹೇಳ್ತಾರೆ, ನೀನು ಹೇಳು ಸ್ವಾಮಿ ಅಂತ ಹೇಳ್ಕೊಂಡು ಹಿಂದೇನು ಗಂಡಸರು ಫ್ರೆಂಡ್ಸ್ಗಳು ಎಲ್ಲ ಬರ್ತಾ ಇದ್ರು, ಹಿಂದೇನು ಬರ್ತಾ ಇದ್ರು ಎಲ್ಲಾರು. ಎಲ್ಲ ಹೇಳ್ಕೊಂಡು ಉಗೆ ಮಾದೇಶ್ವರ ಅಂದ. ಸರ್ ಎಲ್ಲಿತ್ತೋ ಬೇವರ್ಸಿದು ಬಂದು ಬಲ್ಗಡೆಯಿಂದ ಬಂದಿತ್ತು. ಅದು ಗಿಡದ ಮೇಲೆ ಇತ್ತ ಅಥವಾ ಸೈಡ್ ಇಂದ ಎಲ್ಲಿತ್ತು ಸರ್? ಹಾರ್ಕೊಂಡು ಬಂದು ಕಣ್ಣು ಇದಾಗೋಯ್ತು. ಅಂದ್ರೆ ಸೀದಾ ದಪ್ಪನೆ ಬಿದ್ದೇ ಬಿಡ್ತಾ ಕೆಳಗೆ. ನೀವು ಹಿಂಗೆ ಹಿಂಗೆ ಇಟ್ಕೊಂಡೇ ಬಿಡ್. ಅವನು ದೊಡ್ಡವನು ಮುಂದೆ ಹೋಗ್ತಾ ಇದ್ನ. ಅಮ್ಮ ಹರ್ಷಿತ್ ಅಂತ ಬಡ್ಕೊಂತವ್ನೆ. ಅವ್ನು ನೋಡ್ದ ನಂದು, ಅಮ್ಮ ಹರ್ಷಿತ್. ನಾನು ಓಡ್ತೀನಿ, ಆಮೇಲೆ ಕೂಕೊಳ್ತೀನಿ ಎಲ್ಲಾರು. ಪಾಪ ಎಲ್ಲಾರು ಬಂದ್ರು. ಅಲ್ಲ, ನೀವು ಈಗ ನಡ್ಕೊಂಡು ಹೋಗ್ತಿದ್ರಲ್ಲ, ಗಿಡದ ಮೇಲಿಂದ ಹಾರತಾ ಅಥವಾ ಈ ಪೊಟ್ರೆಯಿಂದ ಬಂದ್ಬಿಟ್ಟಿತ್ತ? ಅದ್ ಹೆಂಗಿಂದ ಗೊತ್ತಾಗಿಲ್ಲ ಸರ್ ನನ್ಗೆ. ನನ್ ಮಗನ್ ಕೈ ಇಟ್ಕೊಂಡು ಉಗೆ ಮಾದೇಶ್ವರ ಹೇಳಪ್ಪ ಅಂತ ಅವನ್ ಕಡೆ ಗಮನ ಹಾಕೊಂಡು ನಾನು ಮಾತಾಡ್ಕೊಂಡು ಹೋಯ್ತಾ ಇದೀನಲ್ಲ, ಅದ್ ಯಾವ ಕಡೆ ಬತ್ತೋ ನಾನು ಎಲ್ಲಿ ನೋಡ್ಲಿ? ನಾನು ನೋಡಿಲ್ಲ ನಾನು ಯಾವ ಕಡೆ ಬತ್ತು. ಒಟ್ನಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಇದ್ ಮಾಡಿತ್ತು. ಅವನು ಕೂಕೊಳ್ತಾವ, ಹಿಂದೆ ತಿರ್ಕೊಂಡು ಕೂಕೊಳ್ತಾವನು ಅವನು ದೊಡ್ಡವನು. ನೀವು ಓಡಿದ್ರ ಹಿಂದೆ? ಸ್ವಲ್ಪ ಕೂಕೊಂಡಲ್ಲ, ಬಲಬೋ ಅಂತ ಕೂಕೊಂಡ. ನಾವು ಗಂಡಸರೆಲ್ಲ ಓಡ್ ಬಂದ್ರು, ಕಡ್ಡಿ ಹಿಡ್ಕೊಂಡು ಹಿಂದೆಯಿಂದ ಓಡ್ ಬಂದ್ರು, ಕಡ್ಡಿ ಹಿಡ್ಕೊಂಡು ಓಡ್ ಬಂದ್ರು. ಸಿಕ್ಲೇ ಇಲ್ಲ ಸರ್, ಆರೋಯ್ತು. ಅಂದ್ರೆ ಕೆಳಗೆ ಡೌನಿಗೆ ಡೌನ್ ನಾನು ಹೋಗಿದ್ದೆ. ನಾವ್ ಅಲ್ಲೇ ಕುತ್ಕೊಂಡ್ಬಿಟ್ಟು, ಅದ್ ಎಲ್ಲಿ ನನ್ ಮಗನ್ ಎತ್ಕೊಂಡೋಯ್ತೋ ಅಲ್ಲೇ ಕುಸ್ತ್ ಬಿದ್ದೋದು ಕೆಳಗಡೆ. ಕುಸ್ತ್ ಬಿದ್ದೋಗಿ ಅಲ್ಲಿ ನಾನು ಹಂಗೂ. ಆಮೇಲೆ ಎಲ್ಲಾರು ಹೇಳಿದ್ರಲ್ಲ, ಎಷ್ಟು ಆಗಿದ ತಕ್ಷಣ ಎಲ್ಲಾರು ಬಂದು ಫೋನ್ಗಳು ಮಾಡ್ತವ್ರೆ. ನಾನು ಮಾಡ್ಬೇಡ ಕಣೋ, ನಿಮ್ಮ ಅಪ್ಪ ಬೈತಾರೆ, ಇವ್ರ ಪ್ರೀತಿ ಮೊಮ್ಮಗ, ನಿಮ್ಮ ಅಪ್ಪ ಬೈತಾರೆ, ಫೋನ್ ಮಾಡ್ಬೇಡ, ಹೇಳ್ಬೇಡ ಅಂತ ಬಡ್ಕೊಳ್ತಿದ್ದೆ. ಅಮ್ಮ ನಾನು ಹೇಳ್ತೀನಿ ಅಂದ್ಬಿಟ್ಟು ಅವ್ರ ಮಾಮಂಗ್ ಫೋನ್ ಮಾಡ್ಬಿಟ್ಟ. ಅವನು ದೊಡ್ಡ ಮಗ ಮಾಮಂಗ್ ಫೋನ್ ಮಾಡಿ, ಅವನು ಅಲ್ಲಿರೋರೆಲ್ಲ ಮೊದ್ಲೇ ಸಿಗ್ನಲ್ ಸಿಗಲ್ಲ, ಹಂಗೂ ಫೋನ್ ಎಲ್ಲ ಮಾಡಿ ಅವ್ರು ಬಂದ್ರು. ಲೇಟಾಗಿ ಬಂದ್ರು ಸರ್. ಅವ್ರು ಚಿರತೆ ಎಷ್ಟು ದೂರ ತಗೊಂಡೋಗಿತ್ತು ನಿಮ್ಮ ಜಾಗದಿಂದ? ಎಷ್ಟು ಅವರೆಲ್ಲ ಹೇಳ್ತಾರೆ 1 ಕಿಲೋಮೀಟರ್ ಹೋಗಿತ್ತು ಮಗು ಅಂತ ಅಂದ್ರು. ನಾನು ತೋರ್ಸೇ ಇಲ್ಲ, ಮಗುನೇ ತೋರ್ಸಿಲ್ಲ ನನ್ಗೆ. ಬೆಡ್ಶೀಟ್ ಅಲ್ಲಿ ತರ್ತಾರ ಅವ್ರ ಮೇಲೆ. ನಾನ್ ತೋರ್ಸೇ ಇಲ್ಲ ಸರ್ ಬೆಡ್ಶೀಟ್ ಅಲ್ಲೂ ಇಲ್ಲಿ. ನನ್ ಬಡ್ಕೊಂಡೆ, ಕಾಲ್ ಹಿಡ್ಕೊಂಡೆ. ಆಮೇಲೆ ಎಲ್ಲಾರು
ಇಲ್ಲಮ್ಮ ಮಗು ಸಿಕ್ಕಿಲ್ಲ, ಇನ್ನ ಕುತ್ಕೋ, ಮಗು ಸಿಕ್ಕಿಲ್ಲ, ಹುಡುಕ್ತಾ ಅಲ್ಲೇ ಸಿಕ್ಬಿಟ್ಟೈತೆ. ಅದು 10 ಗಂಟೆಗೆಲ್ಲ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. 9 ಗಂಟೆಗೆ ಗ್ರೂಪ್ ಕೆಂಪ್ಟಿ ಶರ್ಟ್ ಅವನೊಬ್ಬ ಇದ್ದಲ್ಲ, ನಿಮ್ಗೆ ಸಮಾಧಾನ? ಅವನೇ ಸರ್ ನನಗೆ ಬಲ್ಗೈ ಆಗಿದ್ದ, ಅವರೇ ಸರ್ ಬಲ್ಗೈ ಆಗಿ. ಯಾರು ಹೇಳಿ? ಕೆಂಪು ಟೀ ಶರ್ಟ್ ಹಾಕೊಂಡು ಚಡ್ಡಿ ಹಾಕೊಂಡಿದ್ರಲ್ಲ ಅವರೇ ಇರಮ್ಮ ಸರ್. ಹಿಂದೆ ಬರ್ತಾ ಇದ್ರು ಸರ್, ಅವರೆಲ್ಲ ಹಿಂದೆ ಬರ್ತಾ ಇದ್ರು. ಅಣ್ಣ ಅಣ್ಣ ಅಂದಾಗ ಓಡೋಗಿ ಅವ್ರಿಗೆ ಸಿಕ್ಬಿಟ್ಟು ಫೋಟೋ ಎಲ್ಲ ಹಿಡ್ಕೊಂಡು ಎಲ್ಲ ಕಳ್ಸಿದ್ದಾರೆ. ಅಣ್ಣ ತೋರ್ಸಿ ಅಣ್ಣ, ಅಣ್ಣ ಸಿಕ್ಕೈತೆ ಅಣ್ಣ, ನೋಡಿದಿರಿ? ಇಲ್ಲಮ್ಮ ಸಿಕ್ಕಿಲ್ಲ, ಇನ್ನ ಸಿಕ್ಕಿಲ್ಲ, ಇರಮ್ಮ ಹುಡುಕ್ತಾವ್ರೆ ಅಂತವ್ರ ಅವರು. ಹಂಗೂ ನಾನಿಲ್ಲ ಅಣ್ಣ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಎಲ್ಲ ಹೇಳಿ. ನೀವು ಅಲ್ಲಿ ಕಲ್ ಮೇಲೆ ಕೂತ್ಕೊಂಡು ಕೇಳ್ತಾ ಇದ್ರಲ್ಲ, ನಾನು ಕೆಳಗೆ ಹೋಗಿ ನೋಡಿ ಬರ್ತೇನಂತ. ಮಗು ಸಿಕ್ಕೈತೆ ಅಂತ ಇವ್ರಿಗೆ ಫೋನ್ ಮಾಡಿದ್ದೆ ನಾನು. ಸುಮ್ನಿರೇ, ಮಗ ಸಿಕ್ಕೈತೆ, ನಾನು ನೋಡಿದ್ದೀನಿ, ನಿಂದು ಇದ್ ಮಾಡ್ಕೋಬೇಡ, ನಾನು ಬರ್ತಿದ್ದೀನಿ ಅಂತ ಅಂದ್ರು. ಇವ್ರಿಗೆ 8 ಗಂಟೆಗೆ ಫೋನ್ ಮಾಡಿದೆ ನಾನು. 8 ಗಂಟೆ ರೀ, ಮಗ ಚಿರ್ತೆ ಕಂಟೋಯ್ತು ರೀ, ನನ್ನ ಕೈ ಬಿಟ್ಟು ಹೊಂಟೋಯ್ತು ರೀ ಅಂತ ಫೋನ್ ಮಾಡಿ ಬಡ್ಕೊಳ್ತೀನಿ. ಸುಳ್ಳು ಹೇಳ್ಬೇಡ ಕಣೆ ನೀನು ನನಗೆ ಅಂತ. ಇಲ್ಲ ರೀ, ಹೊಂಟೋಯ್ತು ರೀ ನನ್ನ ಮಗ ಅಂತ ಬಡ್ಕೊಳ್ತಾ ಇದ್ದೀನಿ. ಅವ್ರು ಕೆಂಪು ಟಿ ಶರ್ಟ್ ಅವರು, ಅರೆ ಅಲ್ಲೇ ಮಗ ಸಿಕ್ಕೈತೆ ಅವ್ರಿಗೆ. ಸಿಕ್ಬಿಟ್ಟು ವ್ಯಾಟ್ಸಪ್ಪು ಗ್ರೂಪು ಎಲ್ಲರೂ ಹಾಕೊಂಡು ನೋಡ್ತಾವ್ರೆ. ನಾನು ಫೋನ್ ಬರ್ತಾ ಇಲ್ಲ, ನಾನು ಫೋನ್ ಬರ್ತಾ ಇಲ್ಲ ಸರ್. ಅದು ನನ್ಗೆ ಬರ್ತಾ ಇಲ್ಲ, ಹಾಕಕ್ ಬರ್ತಾ ಇಲ್ಲ. ಗಾಬರಿ ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಎಷ್ಟು ಹೊತ್ತು ಕೂತ್ಕೊಂಡ್ರಲ್ಲಿ? ಒಟ್ಟು 3 ತಾಸು ಕೂತ್ಕೊಂಡ್ರ? ಅಯ್ಯೋ ತುಂಬಾ ಹೊತ್ತು ಕೂತ್ಕೊಂಡೆ ಸರ್. ಯಾರಾದ್ರೂ ಬಂದ್ರ? ಅರಣ್ಯ ಇಲಾಖೆ? 10 ಗಂಟೆ 10:30 ಬಂದು. ಬೆಳಗ್ಗೆ ಬರ್ಲೇ ಇಲ್ಲ? ಬೆಳಿಗ್ಗೆ ಯಾರು ಬಂದಿಲ್ಲ, ಪೊಲೀಸರು ಬರ್ಲಿಲ್ಲ? ಪೊಲೀಸರು ಬಂದಿಲ್ಲ. ಅರಣ್ಯ ಇಲಾಖೆ ಆಮೇಲೆ ಅಣ್ಣ ಇವ್ರು ಫೋನ್ ಮಾಡಿ ಅಲ್ಲಿಂದ ಹೋಗಿ ಆಮೇಲೆ ಬಂದ್ರು. 9:30 10 ಗಂಟೆಗೆ ಬಂದ್ರು ಸರ್. ಸರ್ ಹುಡ್ಕೊಡಿ ಸರ್, ನಿಮ್ ಕಾಲು ಹಿಡ್ಕೊಂತೀನಿ, ಹುಡ್ಕೊಡಿ ಸರ್ ನನ್ನ ಮಗನ್ನ ಅಂತ. ನಮ್ಮ ಅಮ್ಮನೂ ಬಡ್ಕೊಂತೈತೆ, ಫ್ರೆಂಡ್ಸ್ ಎಲ್ಲ ಕೇಳ್ತಾವ್ರೆ. ಹಂಗೂನು ಇರಮ್ಮ ಹುಡುಕ್ತಾ ಇದೀವಿ, ಎಲ್ಲಾರು ಜನರೆಲ್ಲ ಹೋಗ್ತಾರೆ ಹುಡ್ಕಕ್ಕೆ. ಸಿಕ್ಬಿಟ್ಟೈತೆ ಅದು. ಇರಮ್ಮ ಹುಡುಕ್ತಾ ಇದೀವಿ ಅಂತ ಬೇಲಿ ಕಟ್ ಮಾಡ್ತಾರೆ. ಹುಡುಕ್ತಾ ಇದೀನಿ ಅಂತಾರೆ. ಆಮೇಲೆ ಇವ್ರು ಯಾವಾಗ ನಾನು ಸಿಕ್ಕೈತೆ ಕಣೆ ಅಂತ ಹೇಳಿದ್ರು. ಇಲ್ಲ ಅಣ್ಣ, ನಮ್ಮ ಯಜಮಾನ್ರಿಗೆ ನೋಡವ್ರೆ, ನಿಮ್ಗೆಲ್ಲ ಸಿಕ್ಕೈತೆ, ಫೋನಲ್ಲೆಲ್ಲ ಬಂದೈತಂತೆ, ತೋರಿಸಿ ಅಂದ್ರು. ತೋರಿಸಿಲ್ಲ. ಇಲ್ಲ ನೀವೇನು ಬಿಡಬೇಡಿ, ನಾನೇ ಹೋಗ್ತೀನಿ ಅಂತ. ಹಂಗೂ ಬೇಲಿ ಹಾರಿ ಹೋಗ್ತೀನಿ, ಬಿಟ್ಟಿಲ್ಲ ನನ್ನ ಅಣ್ಣ. ಕೆಂಪು ಟಿ ಶರ್ಟ್ ಅಣ್ಣ ಬಿಟ್ಟಿಲ್ಲ, ಎಳ್ಕೊಂಬಂದ್ಬಿಡ್ತು ಮೇಲೆ. ಬಾರಮ್ಮ ಬನ್ನಿ ನಿಮ್ಮ ಅಣ್ಣ ಬನ್ನಿ ಅಣ್ಣ ಬಂದ್ಮೇಲೆ ತೋರಿಸ್ತಾರೆ ಬನ್ನಿ. ಇಲ್ಲಿಲ್ಲ, ಮಗು ಇಲ್ಲ, ಇದಕ್ಕೆ ಹಾಕೊಂಡು ಹೊಂಟೋಯ್ರು, ನೀವು ಬನ್ನಿ ನೀವು ಅಂದ್ಬಿಟ್ಟು ಅವ್ರ ಗಾಡಿಲೇನೆ ಕರ್ಕೊಂಬಂದ್ರು ಇಲ್ಲಿಗೆ ಆಸ್ಪತ್ರೆಗೆ. ಜೀಪಲ್ಲೇ ಕರ್ಕೊಂಬಂದಿತ್ತು ಆಸ್ಪತ್ರೆಗೆ. ನಾನು ಮಗ ಇರೋ ಜಾಗಕ್ಕೆ ಕರ್ಕೊಂಬಂದ್ರು. ನಾನು ಹಂಗೋಲೆಲ್ಲ ಜಾಗ ಬಿಡ್ಲಿಲ್ಲ. ಹೇಗಿದ್ದ ನಿಮ್ಮ ಒಟ್ಟಿಗೆ ರಾತ್ರಿ ನಿಮ್ಮ ಮಗ? ಸರ್ ಖುಷಿಯಾಗಿ ಚೆನ್ನಾಗಿದ್ದ ಸರ್. ಫೋಟೋ ಹಿಡಿಯೋದೇನು ಕೇಳ್ತೀಯ, ವಿಡಿಯೋ ಮಾಡೋದೇನು ಕೇಳ್ತೀಯ, ಹೋಯ್ತಾನು ಫೋಟೋ ಹಿಡ್ಕೊಂಡು ಹೋಗ್ಯವ, ಬರ್ತಾನೋ ಹಿಡ್ಕೊಂಡು. ತುಂಬಾ ಚೆನ್ನಾಗಿತ್ತು. ಸುಮಾರು ವರ್ಷದ ಮೇಲೆ ಹೋಗಿದ್ನ? ಹೌದು. ಅವನೆಲ್ಲೂ ಬರಲ್ಲ. ಅವನೇ ಅಮ್ಮ ನಡಿಯಮ್ಮ ಹೋಗ್ಬಿಟ್ಟು ಬರ. ಅವನು ಅಂದ, ನಾವು ಅಂದು ರೀ ಹೋಗ್ತಾ ಇದ್ದೀನಿ ರೀ ದೇವಸ್ಥಾನಕ್ಕೆ. ಸರಿ ಹುಷಾರಾಗಿ ಹೋಗ್ಬಿಟ್ಟು ಬನ್ರಮ್ಮ ಅಂತ ಕಳ್ಸಿದ್ರು. ವಿದ್ಯಾಭ್ಯಾಸದಲ್ಲಿ ಹೇಗಿದ್ದ? ತುಂಬಾ ಚೆನ್ನಾಗಿದ್ದ ಸರ್. ಅವನದೇ ಇದೆ ಮಾರ್ಕ್ಸ್ ಕಾರ್ಡ್. ಔಟ್. ಅವನು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗ್ದವನು. ಏನ್ ಕರಿತಾ ಇದ್ರ ನೀವು ಹೆಸರು ಅವನಿಗೆ? ಹರ್ಷಿತ್ ಅಂತಾನೆ ಕರಿತಾ ಇದ್ದೆ ನಾನು. ಅವನ ಹೆಸರು ಕೊಟ್ಟಿರೋದು ಹರ್ಷಿತ್ ಎಸ್ ಗೌಡ. ಪ್ರತಿಯೊಂದು ಆಧಾರ್ ಕಾರ್ಡು ಸ್ಕೂಲಲ್ಲಿ ಎಲ್ಲಾದ್ರಲ್ಲೂ ಹರ್ಷಿತ್ ಎಸ್ ಗೌಡ ಅಂತಾನೆ ಇದು. ನಾನ್ ಕರಿತಾ ಇದ್ದೆ ಹರ್ಷಿತ್ ಅಂತ ಕರೀವೆ. ಒಂದೊಂದ್ಸಲ ಲವ್ ಯು ಮಗನೆ, ನೀವಮ್ಮ ಲವ್ ಯು ಟು ಅನ್ನೋನು. ಸರ್ ಎಲ್ಲೂ ಕುತ್ಕೊಳ್ತಾ ಇರ್ಲಿಲ್ಲ ಅವನು. ಆ ದಿವಾನ್ ಮೇಲೆ ಕುತ್ಕೊಳ್ಳೋಣ. ಆ ದಿವಾನ್ ಮೇಲೆ ಕುತ್ಕೊಂಡು ಗೊಂಬೆ ಆಟ, ಪ್ರತಿಯೊಂದು ಭಾಷೆ ಮಾತಾಡೋನು ಸರ್. ಇಂಥ ಭಾಷೆ ಬರಲ್ಲ ಅನ್ನಂಗಿರ್ಲಿಲ್ಲ. ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಪಟ ಅನ್ನೋನು ಇನ್ನು ಅವ್ನು ಬರ್ತಾ ಇರ್ಲಿಲ್ಲ. ಅವ್ನು ಹೇಳೋನು, ಬೇರೆ ಹಾಕೋ, ಏನೋ ನೋಡ್ತೀಯ ಗೊಂಬೆಟ, ಸುಮ್ಮನೆ ಇರೋ, ನಾನು ನೋಡ್ತೀನಿ, ನನ್ಗೆ ಇಷ್ಟ ಗೊಂಬೆಟ, ಭಾಷೆ ಕಲ್ದಿಬೇಕು. ತುಂಬಾ ಚೆನ್ನಾಗಿ ಮಾತಾಡೋನು ಅವನು. ಎಲ್ಲಾರು ಅನ್ನೋರು ಟ್ಯಾಲೆಂಟ್ ಇದೆ ಕಣೆ ನಿನ್ ಮಗ, ತುಂಬಾ ಚೆನ್ನಾಗಿ. ಔಟ್ ಸರ್ ಸ್ಕೂಲಲ್ಲಿ ಮಾತ್ರ ಅವನು ಎಲ್ಲಾ ಸಬ್ಜೆಕ್ಟ್ ಚೆನ್ನಾಗಿ ತೆಗಿಯೋನು. ಬೆಳಗ್ಗೆ 7:30 ನಡೀತಾ ಈ ಘಟನೆ ನಿಮ್ಗೆ? 7:30 ಸರ್. ರವಿವಾರ ಇನ್ನ ಬೇಗನೆ ಆಯ್ತು, 7 ಗಂಟೆಗೆಲ್ಲ ಆಗೋಯ್ತು. ಅಯ್ಯೋ ಆಘಾತ ಆಯ್ತು ಸರ್. ನನ್ನ ಮಗ ಏನಾದ, ಕೈ ತಪ್ಪೋದ್ನ ನನ್ನ ಮಗ? ಇಲ್ಲ, ನನ್ನ ಮಗ ಏನಾಗಿರಲ್ಲ. ಚಿರತೆ ಎಳ್ಕೊಂಡೋಗಿರುತ್ತೆ. ಬರ್ತಾನೆ ನನ್ನ ಮಗ, ನನ್ನ ಹತ್ರ ಬರ್ತಾನೆ. ಅವರೆಲ್ಲ ಸಮಾಧಾನ. ಚಿರತೆ ಬರ್ತಾನೆ. ಇವತ್ತಿಗೂ ಅಷ್ಟೇ ಸರ್. ನನ್ನ ಮಗ ಬರ್ತಾನೆ, ಎಲ್ಲ ಹೋಗಿದ್ದಾನೆ, ಬರ್ತಾನೆ. ನನ್ನ ಮಗ ಎಲ್ಲ ಹೋಗಿದ್ದಾನೆ. ನಾನು ಬಿಟ್ಟು ಹೋಗಲ್ಲ ಸರ್ ಅವನು. ನಮ್ಮ ಅಮ್ಮನ ಮನೆಗೂ ಹೋಗಲ್ಲ ಅವನು. ಎಲ್ಲೂ ಹೋಗದೆ ಇರೋನು. ಇವತ್ತಿನ ದಿನ ಅಂದ್ರೆ ಬರ್ತಾನೆ. ಕಾಯ್ತಾ ಇರ್ತೀವಿ ಅವನು ಬರ್ತಾನೆ ಅಂತಾನೆ ಇದ್ದೀವಿ. ಏನಂತೀರ ಬೇರೆ ತಾಯಿಯಂದ್ರಿಗೆ? ಹೋಗೋರಿಗೆ ನೀವೇನ್ ಹೇಳ್ತೀರಾ? ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ದಂಗೆ ಇರಲ್ಲ ಸರ್, ಹೋಗ್ಬೇಕು. ಆದ್ರೆ ಅಲ್ಲಿ ಅರಣ್ಯ ಇಲಾಖೆಯವರು ಎಚ್ಚರಿಕೆ ತಗೋಬೇಕು. ಒಂದು ಬೋರ್ಡ್ ಹಾಕ್ಬೇಕು, ಇಲ್ಲಾಂದ್ರೆ ಯಾರನ್ನಾದ್ರೂ ಸೆಕ್ಯೂರಿಟಿ ಗಾರ್ಡನ್ ಕೊಡ್ಬೇಕು. ಏನು ಕೊಟ್ಟಿಲ್ಲ ಅಂದ್ರೆ ನನ್ನ ನೋವು ಬೇರೆಯವ್ರಿಗೆ ಆಗ್ಬಾರ್ದು.
ನನ್ನ ನೋವು ಬೇರೆಯವ್ರಿಗೆ ಆಗ್ಬಾರ್ದು. ಇವತ್ತು ನಾನು 9 ತಿಂಗಳು ಒತ್ತು ಸಾಕಿ ಇವತ್ತು ನನ್ನ ಮಗನ್ ಕಳ್ಕೊಂಡೆ ಅಂದ್ರೆ ನನ್ಗೆ ಎಷ್ಟು ದುಃಖ ಆಗಲ್ಲ. ನನ್ನ ಕೈ ಸಾಕಾಗ್ತಾ ಇರ್ಲಿಲ್ವಾ ಅವನ್ನ? ಅಲ್ಲಿ ಹೋಗಿ ನಾನು ಕಳ್ಸೋ ಅಂತದ್ ಏನಿತ್ತು ನನ್ಗೆ? ನನ್ ಮನೇಲೆ ಇರ್ತಾ ಇದೆ ಅಲ್ಲ. ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ? ನಾವು ಭಗವಂತ ಕಾಪಾಡಪ್ಪ ನಮ್ನ. ನಾಗಮಲೆಗೆ ಹೋಗುವ ಅಂತ ಯಾರು ಹೇಳಿದ್ರು? ಯಾರು ಹೇಳಿಲ್ಲ. ಫ್ರೆಂಡ್ಸ್ ನಾವೇ ದೇವಸ್ಥಾನಕ್ಕೆ ಎಲ್ಲೂ ಹೋಗಿರ್ಲಿಲ್ಲ, ನೋಡಿಲ್ಲ ಅಲ್ಲ. ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದಲ್ಲ ಸರ್, ನನ್ನ ಮಕ್ಳನ್ನ ಕರ್ಕೊಂಡೇನೆ, ಏನೂ ಆಗಿಲ್ಲ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಇದಕ್ಕಿಂತ ದೂರ, ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದಕ್ಕಿಂತ ದೂರ ಅಲ್ಲ. ಕಾಡು ಗೀಡು ಅಂತ ಇಲ್ಲಿ ಬೆಟ್ಟ ಚಿರತೆ ಬಗ್ಗೆ ಕೇಳಿ ಏನು ಇಲ್ಲ ಸರ್, ನಾವೇನು ಕೇಳು ಇಲ್ಲ ನಮ್ಗೆ ಏನು ಕೇಳಿಲ್ಲ ಸರ್. ನಾನು ಯಾರು ಹೇಳು ಇರ್ಲಿಲ್ಲ, ಅಲ್ಲೂ ಹೇಳಿಲ್ಲ ನಮ್ಗೆ. ಅಲ್ಲಿ ಫ್ರೆಂಡ್ಸ್ ಎಲ್ಲ ನಾವು ಹೋಗಿ ಬಂದಿದೀವಿ ಅಂತಾರಲ್ಲ. ಸರ್ ಇವತ್ತು ಬೆಳಗ್ಗೆನು ನಮ್ಮ ಆಫೀಸಿನ ಆಂಟಿ ಬಂದಿದ್ರು. ಎಷ್ಟೋ ಸಲ ಹೋಗಿ ಬಂದಿದ್ದೀವಿ ಕಣೆ ಅಲ್ಲಿ ದೇವಸ್ಥಾನಕ್ಕೆ. ನಾವು ಮಜ್ಜಿ ಮೊಸರೆಲ್ಲ ಮಾರ್ತಾರಲ್ಲ ಸರ್, ಹುಡುಗರೆಲ್ಲ ಮಾರ್ತಾರ, ಅಲ್ಲೇನೆ ಮಾರ್ಕೊಂಡು ಓಡಾಡ್ತಾರಲ್ಲ ಸರ್. ಚಿರತೆ ಐತೆ ಅಂತ ಅವಕ್ಕೂತಲ್ಲ ಭಯ ಇರುತ್ತಲ್ಲ ಅವ್ರಿಗೂ, ಅವರು ಎಲ್ಲ ಮಾರ್ತಾರೆ. ನಮ್ಗೆ ಗೊತ್ತೇ ಇಲ್ಲ ಸರ್, ದೇವ್ರನ್ನೇ ನನ್ಗೆ ಗೊತ್ತಿಲ್ಲ, ಚಿರತೆ ಐತೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಮಾತ್ರ ನಾನು ಈ ಥರ ರಿಸ್ಕ್ ತಗೊಳ್ತಾ ಇರಲಿಲ್ಲ. 6 ಗಂಟೆ ಅಂತ ಅಂದ್ರೆ ಹತ್ಕೊಂಡು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಟಿಕೆಟ್ ತಗೊಂಡು ಅಷ್ಟೇ. ಅವರು ಹೇಳಲಿಲ್ಲ ಚಿರತೆ ಐತೆ ಅಂತ, ಯಾರು ಹೇಳಿಲ್ಲ. ಒಂದು 100 ಜನ ಇದ್ರು ನಿಮ್ಮ ಹಿಂದೆ ಮುಂದೆ? ಇದ್ರು, ಜಾಸ್ತಿನೇ ಇದ್ರು ಎಲ್ಲ. ಅಷ್ಟೊಂದ್ ಜನ ಇದ್ರು ನನ್ನ ಮಗನ್ನ ಏನು ಕಾಪಾಡಕ್ಕಾಗಿಲ್ಲ, ಯಾರು ಕಾಪಾಡಕ್ಕಾಗಿಲ್ಲ. ಅಲ್ಲ ನಾವು ನನ್ನ ಅಣ್ಣ ಇನ್ಫಾರ್ಮ್ ಮಾಡಿದ ತಕ್ಷಣ ಬಂದಿದ್ರೆ ನನ್ನ ಮಗ ಉಳಿತಿದ್ನೇನೋ ಸರ್. ಅವ್ರು ಯಾರಿಗೆ? ಅರಣ್ಯ ಇಲಾಖೆಯವ್ರಿಗೂ ಪೊಲೀಸವರು ಇಮಿಡಿಯೇಟ್ಲಿ ನಮ್ಮ ಅಣ್ಣ ಫೋನ್ ಮಾಡಿದಾಗ ಬಂದಿದ್ರೆ ಸರ್, ಉಳ್ಕೊಳ್ಳೋನೇನೋ ನನ್ನ ಮಗ. ಅವ್ರು ಮಾಡಿದ್ದು ಎಷ್ಟು ಗಂಟೆಗೆ ಬಂದಿದ್ದು? 10 ಗಂಟೆ 10:30 ಬಂದಿತ್ತು. ಆ ಟೈಮಲ್ಲಿ ಬರೋದ 7 ಗಂಟೆಲಿ ಆಗಿರೋದ್ನ 10 ಗಂಟೆವರೆಗೂ ಬಂದವ್ರೆ. ಕೇಳಿದ್ರೆ ಅಡ್ರೆಸ್ ಕಳಿಸಿ ಅನ್ನೋದು ನಮ್ಮ ಅಣ್ಣಂಗೆ ಹೇಳೋದು. ಅಡ್ರೆಸ್ ಕಳಿಸಿ, ವಿಡಿಯೋ ಕಳಿಸಿ, ಎಲ್ಲಿಂದ ಅಂತ ವಿಡಿಯೋ ಕಳಿಸಿ. ತುಂಬಾ ಜನ ವಿಡಿಯೋ ಮಾಡಿ, ಫೋಟೋ ಮಾಡಿ, ಇಂಥವಿದ್ದೀನಿ ತುಂಬಾ ಜನ ಫೋನ್ ಮಾಡೋರು ಸರ್. ಅಲ್ಲಿ ನಿಂತ್ಕೊಂಡು ಅರಣ್ಯ ಇಲಾಖೆಗೆ ಇಲ್ಲೇ ಇರೋದು, ಬನ್ನಿ, ಇನ್ನ ಜಾಸ್ತಿ ದೂರ ಏನು ಬಂದಿಲ್ಲ ನಾವು. ಎಷ್ಟು ಫೋನ್ ಮಾಡೋರು ಅಂದ್ರೆ ಫೋನ್ ಪಿಟ್ ಮಾಡ್ತಾ ಇದ್ದೀವಿ. ಕೇರ್ಲೆಸ್, ತುಂಬಾ ಕೇರ್ಲೆಸ್. 10 ಗಂಟೆ 10:30 ಹಾಗೆ ಬಂದು ಬಡ್ಕೊಳ್ತಾ ಇದೀವಿ. ಇರಿ ನಾವು ನೋಡ್ತೀವಿ, ನಾವು ಹುಡ್ಕೊಡ್ತೀವಿ, ಇರಿ ಸಿಕ್ಬಿಟ್ಟವ್ರ ಅಲ್ಲೇ ಸಿಕ್ಬಿಟ್ಟು ಫೋಟೋಸ್ ಎಲ್ಲ ಬಂದ್ಬಿಟ್ಟೈತೆ. ಅರಣ್ಯ ಅವ್ರು ಹುಡ್ಕಿಲ್ಲ, ಬೆಂಗಳೂರಲ್ಲಿ ಬಂದಿದ್ರಲ್ಲ ಹಿಂದೆ ಮುಂದೆ ಜೊತೆ, ಅವರೇ ಹುಡ್ಕ್ಬಿಟ್ಟಿದ್ರ ಅಲ್ಲಿ. ಅವರೇ ಹುಡ್ಕ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಎಲ್ಲದಕ್ಕೂ ಹಾಕ್ಬಿಟ್ಟವ್ರೆ. ಈಗ ನಿಮ್ಮ ಮಗನ್ನ ಕಳ್ಕೊಂಡಿದ್ದೀರಾ, ಏನು ನಿಮ್ಮ ಮಗನ ನೆನಪು ಹೇಗಿದೆ? ಸರ್ಕಾರಕ್ಕೆ ಏನು ಹೇಳ್ಬೇಕಂತೀರಾ ಕೊನೆಯದಾಗಿ? ಯಾಕಂದ್ರೆ ನಂತರ ನೋವು ಬೇರೆ ಯಾರಿಗೂ ಆಗ್ಬಾರ್ದು ಸರ್, ಅಲ್ಲಿ ಎಚ್ಚರಿಕೆ ಆಗ್ಬೇಕು. ಒಂದು ಚಿರತೆ ಇದೆ ಎಚ್ಚರಿಕೆ ಹಾಕಕ್ಕೆ ದುಡ್ಡು ಇಸ್ಕೊಳ್ಳೋ ಜ್ಞಾನ ಇರುತ್ತೆ. ಆ ದುಡ್ಡು ನೀನ್ ಫ್ರೀಯಾಗಿ ಹಾಕ್ಬೇಡ, ನೀನು ದುಡ್ಡು ಇಸ್ಕೊಂತೀಯ ತಾನೆ, ಆ ದುಡ್ಡಲ್ಲಾದ್ರೂ ಹಾಕ್ಬೋದಲ್ವಾ? ಇಲ್ಲಿ ಚಿರತೆ ಕಾಟ ಇದೆ, ಹುಷಾರಾಗಿ ಹೋಗ್ರಿ, ಎಚ್ಚರಿಕೆ ಹೋಗ್ರಿ ಅನ್ನೋದು ಹಾಕಕ್ಕೆ ಏನಾಗಿತ್ತು ನಿಮ್ಗೆ? ದುಡ್ಡು ಮಾತ್ರ ಬೇಕಾ ನಿಮ್ಗೆ? ಇವತ್ತಿನ ದಿನ ಆ ದುಡ್ಡು ನಾನು ಕೊಡ್ತೀನಿ, ನನ್ನ ಮಗನ್ ಕೊಡ್ತಾರ ಅವ್ರುಗಳು. ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ತುಂಬಾ ಜನ ಹೋಗ್ತಾರೆ, ವರ್ಷಕ್ಕೆ ತುಂಬಾ ಜನ ಹೋಗ್ತಾರೆ. ಅವ್ರಿಗೆ ಎಚ್ಚರಿಕೆ ಏನ್ ಹೇಳ್ತೀರಾ? ಎಚ್ಚರಿಕೆ ಇರ್ಬೇಕು, ಅಲ್ಲಿ ಸೇಫ್ಟಿ ಇದ್ರೆ ಮಾತ್ರ ಹೋಗಿ ಮಕ್ಳು ಕರ್ಕೊಂಡು, ಇಲ್ಲಾಂದ್ರೆ ಹೋಗ್ಬೇಡಿ. ಇವತ್ ನಾನ್ ಕೂತಿದ್ದೀನಲ್ಲ, ನನ್ನ ಮಗನ್ ಕಳ್ಕೊಂಡ್ ಕುಂತಿದಂಗೆ ನೀವು ಕಳ್ಕೋಬೇಡಿ ನೀವು ಅಷ್ಟೇ. ತಮ್ಮ ಹೆಸರು? ಪವಿತ್ರ ಸರ್. ಮಗ, ಪ್ರೀತಿಯ ಮಗ, ಹರ್ಷಿತ್ ಮಗ. ನನ್ಗೆ ಮಗ ಕಷ್ಟಪಟ್ಟು ಹುಟ್ಟಿದ ಸರ್. ನನಗೆ ಕಷ್ಟಪಟ್ಟು ಹುಟ್ಟಿ ಅಷ್ಟೇ ರ್ಯಾಂಕಲ್ಲಿದ್ದ, ಅಷ್ಟು ಚೂಟಿಯಾಗಿದ್ದ. ಕಳ್ಕೊಂಬಿಟ್ಟೆ ಸರ್, ಇವತ್ತು ಕಳ್ಕೊಂಬಿಟ್ಟೆ. ಒಟ್ನಲ್ಲಿ ನನ್ನ ಸ್ಥಿತಿ ಬೇರೆಯವ್ರಿಗೆ ಬೇಡ. ಜೊತೆಯಲ್ಲಿ ಇಟ್ಕೊಂಡಿರೋ ಮಗ ಹೋದ ಅಂದ್ರೆ ಕೈ ತಪ್ಪು ಹೊಂಟೋದ. ಇವಾಗ ಇರಕ್ಕಾಯ್ತಾ ಇಲ್ಲ ಮನೇಲಿ. ಇವತ್ತಿಲ್ಲ ಅವ್ನು ನನ್ನ ಜೊತೆ, ನಾನು ಒಬ್ಳೆ ಬೇಪರಿಯಾಗೋದೆ ಸರ್. ನಾನು ಇವತ್ತು ಬೇಪರಿಯಾಗೋ ಕುಂತಿದ್ದೀನಿ. ಯಾರು ನೋಡ್ತಾರೆ ನನ್ನ ಕಷ್ಟ? ಯಾರು ಕೇಳ್ತಾರೆ? ಅವ್ರು ಹೇಳ್ಬೇಕಾಗಿತ್ತಲ್ಲ ನಮಗೆ. ಇಲ್ಲಿ ಚಿರತೆ ಕಾಟ ಇದೆ ಅಮ್ಮ, ಹುಷಾರಾಗಿ ಹೋಗಿ ಮಕ್ಳು ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಈ ಸ್ಥಿತಿ ಆಗ್ತಿತ್ತ ನನಗೆ? ನನ್ನ ಮಗನ್ ಕಳ್ಕೊಳ್ಳೋ ಸ್ಥಿತಿ ಬರ್ತಿತ್ತ ನನಗೆ? ದುಡ್ಡು ಕೊಟ್ರು, ಪರಿಹಾರ ಕೊಟ್ರು, ಮಗ ಬರೋದಿಲ್ಲ, ವಾಪಸ್ ಬರಲ್ಲ ಸರ್. ಆ ದುಡ್ಡು ನಾನೇ ಕೊಡ್ತೀನಿ, ನನ್ನ ಮಗನ್ ಕೊಡಿ ಸರ್. ಅಮ್ಮ ಅಂತ ನನಗೆ ಯಾವ ಅಕ್ಷರ ಯಾರು ಹೇಳ್ತಾರೆ ನನಗೆ? ಒಳಗಡೆ ಕೆಲಸದಿಂದ ಬರಂಗಿಲ್ಲ ನಾನು, ಅಮ್ಮ ಅಂತ ಬಾಕ್ಲಲ್ಲಿ ಬಂದು ತಪ್ಕೊಳ್ಳೋನು, ರೂಮಲ್ಲಿ ಬಂದು ಕೂಸುಮರಿ ಸರ್. ಅವ್ನು ನಾಳೆ 9 ವರ್ಷ ಇದ್ರು ಕೂಸುಮರಿ ಮಾಡೋ ನನ್ನ ಹತ್ರ. ಅಮ್ಮ ಕೂಸುಮರಿ ಮಾಡುಮ್ಮ, ಅಮ್ಮ ಐ ಲವ್ ಯು ಮಾ, ಅಮ್ಮ ಗುಡ್ ನೈಟ್ ಅಮ್ಮ, ಗುಡ್ ಮಾರ್ನಿಂಗ್ ಅಂತ ಬಂದವಳು. ಇವತ್ತು ಯಾರು ಹೇಳ್ತಾರೆ ನನಗೆ ಆ ಸ್ಥಿತಿ? ಆ ದಿನ ನನ್ಗೆ ಎಲ್ಲಿ ಬಂತು? ಅವತ್ತೇ ಲಾಸ್ಟ್ ಆಗೋಯ್ತಾ ನನಗೆ? ಬೆಳಗ್ಗೆ ಯಜಮಾನ್ ಹೇಳ್ತಾ ಇದ್ರು ಬೆಳಗ್ಗೆ ರಾತ್ರಿ ಹಚ್ಚಿ ದೀಪ ಅವಾಗ್ಲೇ ಆರ್ತು ಅಂತ ಹೇಳಿ. ಸರ್ ಬೆಳಗ್ಗೆ ಶನಿವಾರ ಮನೆಯಿಂದ ಹೋದ್ವಲ್ಲ, ಮನೆ ವಾರ ಸರ್ ನಮ್ಗೆ ಅವತ್ತು ಶನಿವಾರ ಮನೆ ವಾರ ನಮ್ದು ಅವತ್ತು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸದಿಂದ ಬಂದು ಮನೆ ಕ್ಲೀನ್ ಮಾಡಿ, ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ, ನಮ್ಮ ಮಕ್ಳಿಗೂ ಸ್ನಾನ ಮಾಡ್ರಪ್ಪ ಅಂತ ಸ್ನಾನ ಎಲ್ಲ ಇದು ಮಾಡಿಬಿಟ್ಟು ಮನೆ ಒರೆಸ್ತಿದ್ದೆ.
ಎಲ್ಲ ಆಯ್ತು, ಮನೆ ಪೂಜೆ ಗೀಜೆ ಎಲ್ಲ ಮಾಡ್ಬಿಟ್ಟೆ ಸರ್ ಹೋಗಿತ್ತು. ದೀಪ ಹಚ್ಚಿ ಹೋಗಿದ್ದಿ ಸರ್ ನಾವು ಮನೆ ವಾರ ಮಾಡಿ. ನಮ್ದು ತಿರುಪತಿ ಸರ್ ಉಂಡಿ, ತಿರುಪತಿ ತಿಮ್ಮಪ್ಪಂಗೆ ಕಾಣಿಕೆ ಹಾಕ್ಲೇಬೇಕು ನಾನು. ವಾರಕ್ಕೆ ಕಾಣಿಕೆ ಹಾಕ್ಬಿಟ್ಟೆ ಪೂಜೆ ಮಾಡೇ ನಾನು ಮುಂದಕ್ಕೆ ಕಾಲಿಕ್ಬೇಕು ಸರ್ ನಾವು. ಹಂಗೆ ಮಾಡೋಗಿತ್ತು. ಅವತ್ತು ಹೋಗಿ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಬಸ್ ಹೋಗ್ತೀರಾ, ಇಲ್ಲಿಗೆ ಈ ಒಂದು ಇಷ್ಟೊಂದು ದುರಂತ ನಡೆದೋಯ್ತು. ಸೊ ನಡಿಬಾರ್ದು ಘಟನೆ ನಡೀತು. ನಡೆದೋಯ್ತು. ಈ ಸ್ಥಿತಿ ಯಾರಿಗೂ ಬರಬಾರ್ದು.